ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜಿನ ಕೇಕ್ ಕಟ್ ಮಾಡಿ ಶ್ವೇತಾಗೆ ತಿನ್ನಿಸ್ತಾ ಇರ್ತಾನೆ. ತುಂಬಾ ಒಳ್ಳೇದೇ ಆಗ್ಲಿ ಶ್ವೇತಾ, ನಾನು ನಿನ್ಗೆ ಒಂದು ದೊಡ್ಡ ಗಿಫ್ಟೇ ಕೊಡ್ತೀನಿ ಅಂತ ರಾಜ್ ಹೇಳ್ತಾ ಇರ್ತಾನೆ. ಆಗ ಇನ್ನ ಶ್ವೇತಾನು ಸಹ ರಾಜಿಗೆ ತಿನ್ನಿಸಿ ಮುದ್ದು ತಗೋ ಕೇಕ್ ಅಂತ ಅವ್ರ ಭಾವನೂ ಸಹ ತಿನ್ನಿಸ್ತಾ ಇರ್ತಾರೆ. ಭಾವ, ಹಾಗೆ ದಿನಗಳು ಎಷ್ಟು ನೆನಪು ಬರ್ತಿದೆ ಅಲ್ವಾ? ನೀನ್ ಇದೇ ರೀತಿ ನನಗೆ ಕೇಕ್ ತಿನ್ನಿಸ್ತಿದ್ದೆ, ನಾನು ನಿನ್ನ ಆಟ ಆಡಿಸ್ತಿದ್ದೆ, ಅದೆಲ್ಲ ತುಂಬಾ ನೆನಪು ಬರ್ತಿದೆ ಭಾವ. ನಾವ್ ಯಾವಾಗೂ ಇದೇ ರೀತಿ ಆ ಯೋಚನೆದಲ್ಲೇ ಮುಳುಗೋಗಿರ್ಬೇಕು ಅಂತ ಅವರಿಬ್ರು ಸಹ ಅವರಿಬ್ರು ಬೇಜಾರ್ ಮಾಡಿಸ್ಬೇಕು ಅಂತ ಅವರಿಬ್ರು ಆಟ ಆಡ್ತಾ ಅವ್ ಪರಸ್ಪರ ಕೇಕ್ ತಿನ್ನಿಸ್ಕೊಂತಾ ಇರ್ತಾರೆ. ಅದನ್ನ ನೋಡಿ ರಾಜಿಗೆ ತಡ್ಕೊಳಕ್ ಆಗ್ತಾ ಇರೋದಿಲ್ಲ. ಶ್ರುತಿ, ಇಲ್ಲಿ ಆಫೀಸ್ ತಗೋ ಈ ಕೇಕ್ ಎಲ್ಲಾರ್ಗೂ ಶೇರ್ ಮಾಡ್ಕೊಳ್ಳಿ ಅಂತ ರಾಜ್ ಸಹ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ರೀ ರೀ ನಾನು ಹೊರ್ಗಡೆ ಹೋಗ್ಬೇಕು ರೀ, 1-2 ಅವರ್ ಪರ್ಮಿಷನ್ ಬೇಕಿತ್ತು. ಎಂತಕ್ಕೆ? ಬಂದಿರೋದೇ ಲೇಟು, ಅಷ್ಟ್ ಬೇಗ 2 ಅವರ್ ಪರ್ಮಿಷನ್ ಬೇರೆ. ಇಲ್ಲಿ ಡಿಸೈನ್ಸ್ ಎಲ್ಲ ಬೇಕಾಗಿದಾವೆ, ಇಲ್ಲೇ ಇರ್ಬೇಕು, ನೀನು ಡಿಸೈನ್ಸ್ ಹಾಕೊಡ್ಬೇಕಾಗುತ್ತೆ ಅಂತ ರಾಜ್ ಹೇಳ್ತಿದ್ರು. ರೀ, ಹೇಗಿದ್ರು ಶ್ರುತಿ ಇದ್ದಾಳಲ್ವಾ, ಅವಳ ಕೈಯಲ್ಲೇ ಹಾಕಿಸ್ಕೊಂಡ್ಬಿಡ್ರಿ. ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ನಾನಾ, ನಮ್ ಭಾವ ಬಂದಿದಾರಲ್ಲ, ಆ ಖುಷಿಗೆ ಸ್ವಲ್ಪ ಹೊರ್ಗಡೆ ಸುತ್ತಾಡ್ಕೊಂಡ್ ಬರ್ತೀನ್ರಿ. ಏನು ಸುತ್ತಾಡ್ಕೊ ಬರೋದಿಕ್ಕ? ಇಲ್ಲಿ ಆಫೀಸ್ ಇಟ್ಕೊಂಡು ಸುತ್ತಾಡ್ತೀಯ ಹೊರ್ಗಡೆ? ಏನ್ ಅನ್ಕೋಬೇಕು ಜನ? ಛೇ, ನೀವ್ ಯಾಕ್ರಿ ಆ ರೀತಿ ಅನ್ಕೊಳ್ತೀರಾ? ನಾನು ಹೋಗ್ತಾ ಇರೋದು ನಮ್ ಭಾವನ್ ಜೊತೆನೆ ಅಲ್ವಾ ಭಾವ? ಅಲ್ಲ ಮುದ್ದು, ನಿನ್ ಗಂಡನ್ಗೇನಾದ್ರೂ ಜಲಸ್ ಆಗ್ತಿದ್ಯಾ ನೀನ್ ನನ್ ಜೊತೆ ಬರ್ತಾ ಇರೋದ್ನ ನೋಡಿ? ಛೇ, ನನಗ್ ಯಾವ್ದೇ ರೀತಿ ಜಲಸ್ ಇಲ್ಲ. ಎಲ್ಲಿಗಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಳ್ಳಿ. ಇನ್ಯಾಕ್ರಿ? ಏನು ಇವಾಗ 2 ಅವರ್ ಅಷ್ಟೇ ಅಲ್ವಾ? ನಾನ್ 2 ಅವರ್ ಅಂದಿಲ್ಲ ರೀ, 4 ಅವರು. ಹಾ, 4 ಅವರ? ಅದೆಲ್ಲಿಗೆ ಹೋಗ್ತೀಯಾ? ಏನ್ ನಿಮಗೆಲ್ಲ ಹೇಳ್ಬಿಟ್ಟೆ ಹೋಗ್ಬೇಕಾ? ಹೊರ್ಗಡೆ ಸ್ವಲ್ಪ ಪರ್ಸನಲ್ ಕೆಲ್ಸಗಳಿದೆ, ಮಾತಾಡ್ತಾ ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ತೀವಿ ರೀ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ಯಾಕ್ ರಾಜ್, ಕೊಟ್ಬಿಡು, ಸುಮ್ನೆ ಏಂತಕ್ಕೆ ಜಗಳ ಆಗೋವರ್ಗು ಇಟ್ಕೊಂತ್ಯಾ ಅಂತ ಶ್ವೇತಾ ಹೇಳೋ ಹಾಗೆ, ಸರಿ ಆಯ್ತು ಹೋಗ್ಬಿಟ್ ಬರೋಗ್ರಿ ಅಂತ ರಾಜಿನ ಕಳಿಸ್ತಾನೆ. ಬಾವಾ, ನಡಿ ನಾವು ಹೋಗೋಣ ಅಂತ ಇಬ್ರು ಪರಸ್ಪರ ಕೈನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ರಾಜ್ಗೆ ತುಂಬಾ ಜಲಸ್ ಆಗ್ತಾ ಇರುತ್ತೆ. ಆಗ ಅವನಿಗೆ ತುಂಬಾ ಡಿಸಪಾಯಿಂಟ್ ಆಗಿ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಅವರು ಮತ್ತೆ ಅನಾಮಿಕಾ ಇಬ್ರು ಸಹ ಪರಸ್ಪರ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಆಗ ನಾಗವೇಣಿ, ಇಲ್ಲಿ ಉರಿತಾ ಇರೋ ಬೆಂಕಿಗೆ ಇನ್ನೊಂಚೂರು ತುಪ್ಪ ಹಾಕೋಣ ಅಂತ ಬಂದಿ, ಏನ್ ಧನಲಕ್ಷ್ಮಿ ಏನೋ ಯೋಚನೆ ಮಾಡ್ತಾ ಇದ್ಯಾ? ಏನು ಕೆಲ್ಸಗಳೇನು ಇಲ್ವಾ? ಮನೆ ಕ್ಲೀನ್ ಮಾಡೋದು, ಮೇಲೆ ಗಿಡದಲ್ಲಿ ಏನಾದ್ರೂ ಬಿಟ್ಟಿರೋ ತರಕಾರಿ ತಗೋಬರೋದು, ಅಥವಾ ಸನ್ಗೆ ಗಿನ್ಗೆ ಹಾಕೋದ್ ಏನು ಕಾರ್ಯಕ್ರಮ ಇಲ್ವಾ? ಏನ್ ಇಷ್ಟು ಫ್ರೀಯಾಗಿ ಕೂತ್ಬಿಟ್ಟಿದ್ದೀರಾ ಅತ್ತೆ ಸೊಸೆ? ಇವಾಗ ನಿನಗೇನ್ ಬೇಕು ನಾಗವೇಣಿ? ಏನು ಇಲ್ಲ, ನೀವು ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದೆ. ಎಲ್ಲ ಈ ಅಧಿಕಾರ ಈ ಮನೆ ದೊಡ್ಡ ಸೊಸೆಗೆ ದಕ್ಕಿದ್ಯಲ್ಲ, ನನ್ನ ಸೊಸೆಗೇನು ಸಿಕ್ಕಿಲ್ಲ ಅಂತ ಡಿಸಪಾಯಿಂಟ್ ಆಗಿ ಕೂತಿದ್ದೀರಾ? ನಿನಗೆಲ್ಲ ಗೊತ್ತಿದ್ದು ಮತ್ತೆ ಯಾಕೆ ನವರಂಗಿ ಆಟ ಆಡ್ತೀಯಾ? ನಾನೇನ್ ನಾಟಕ ಆಡ್ತಿದ್ದೀನಿ? ಎಲ್ಲ ಅಧಿಕಾರ ಇರೋದು ಅಪರ್ಣ ಅತ್ಗೆ ಕೈಯಲ್ಲಿ. ಈಗ ಈ ಮನೆ ದೊಡ್ಡ ಸೊಸೆ ಕಾವ್ಯ, ಅವರಿಬ್ರು ಹೇಳೋ ರೀತಿನೇ ನೀವು ಇರ್ಬೇಕಾಗುತ್ತೆ. ನಿನಗೆ ಅಪರ್ಣ ಅತ್ಗೆ ಕೆಳಗಡೆ ಇರ್ಬೇಕು, ಇನ್ನ ಅನಾಮಿಕಾ ಅವ್ರ ಅಕ್ಕನ್ ಮಾತು ದಾಟ್ಲೇಬಾರ್ದು, ಆ ರೀತಿ ಇರ್ಬೇಕು. ಈಗ ನಿಮ್ಗೆ ತುಂಬಾ ಬಂಧನ ಆಗೋಗಿದೆ ಅನ್ನಿಸ್ತಿದೆ ಅಲ್ವಾ? ಆದ್ರೂ ನೀವೇನು ಮಾಡಕ್ಕಾಗಲ್ಲ ಬಿಡಿ. ಏನಾದ್ರೂ ನೀವು ಈ ಮನೆ ಬಿಟ್ಟು ಹೊರಗೋಗೋಣ ಅಂತ ಯೋಚನೆ ಮಾಡಿದ್ರು ಮತ್ತೆ ನೀವು ರೋಡ್ ಮೇಲೆ ಭಿಕ್ಷೆ ಬೇಡ್ಕೊಂಡು ತಿನ್ನೋ ಸ್ಥಿತಿಗೆ ಬಂದ್ಬಿಡ್ತೀರಾ. ನೋಡಿದ್ರೆ ನಿಮ್ ಮಗ ಏನು ಕವಿ, ನೋಡಿದ್ರೆ ನಿಮ್ ಮಗ ಬರೀ ಹುಚ್ಚುಚ್ಚು ಕವಿತೆಗಳನ್ನ ಬರ್ಕೊಂಡ್ ಕೂತಿರ್ತಾನೆ. ಏನಾದ್ರೂ ದುಡಿಯಕ್ ಹೋಗ್ತಿದಾನ? ಇಲ್ಲ ಅಲ್ವಾ? ಅನಾಮಿಕನ್ ಹಿನ್ನೇಗ್ ಸಾಕ್ತಾನವನು. ನೋಡಿದ್ರೆ ನನ್ಗೂ ಅದೇ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ಈ ಮನೇನ ಬಿಟ್ಟು ಅಲ್ಗಾಡ್ತಿಲ್ಲ ಧನಲಕ್ಷ್ಮಿ, ಗೊತ್ತಾಯ್ತಾ? ನಿನ್ ಜೀವನ ಹಾಗಿದೆ ಅಂತ ನಮ್ ಜೀವನ ಹಾಗೆ ಇರುತ್ತೆ ಅನ್ಕೊಳಕ್ ಹೋಗ್ಬೇಡ. ನಿನ್ ಜೀವನನ ನೀನ್ ನೋಡ್ಕೋ, ನಮಗ್ ಆಮೇಲೆ ಹೇಳಕ್ ಬರುವಂತೆ ಅಂತ ಹೇಳೋ ಹೊತ್ತಿಗೆ ಈಗ ನಾವು ಈ ರೀತಿ ತುಂಬಾ ಯೋಚನೆ ಮಾಡ್ತಾ ನಿಂತ್ಕೊಂಡ್ರೆ ಆಗಲ್ಲ. ಏನಾದ್ರೂ ನಾವು ಕೆಲ್ಸ ಹುಡುಕ್ಲೇಬೇಕು. ಅವ್ರಿಬ್ರಿಗೂ ಈ ಕಡೆ ನಿಮ್ಮತ್ತೆಗೂ ಮತ್ತೆ ಅತ್ಗೆಗೂ ಜಗಳ ತಂದಿಡ್ಬೇಕು, ಆ ಕಡೆ ಕಾವ್ಯಗೂ ಮತ್ತೆ ಅವ್ರ ಅತ್ತೆಗೂ ಜಗಳ ತಂದಿಟ್ರೆ ಅವಾಗ ನಿನ್ ಕಡೆ ಸಪೋರ್ಟ್ ಮಾಡ್ತಾರೆ ನಿಮ್ಮತ್ತೆ. ಅವಾಗ ನೀನು ಒಂದ್ ಆಟ ಆಡಿಸ್ಕೋಬಹುದು ಅಂತ
ಹೇಳೋ ಹೊತ್ತಿಗೆ ಹಾ 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 ಏನ್ ಚೆನ್ನಾಗಿರೋ ಐಡಿಯಾ ಹೇಳ್ಕೊಡ್ತಾ ಇದ್ದೀರಾ ಅತ್ತೆ. ಏನ್ ನಿಮಗ್ ಮಾಡಕ್ ಕೆಲ್ಸ ಇಲ್ವಾ? ಈ ಮಥರೆಯಿಂದ ಕೇಳಿ ಕೇಳಿನೇ ನೀವು ಈ ರೀತಿ ಜಗಳಗಳನ್ನ ಮನೇಲಿ ಸೃಷ್ಟಿಸ್ತಾ ಇರೋದು. ಹೋ, ಇವ್ರದೇನಾ ಇದೆಲ್ಲ ಟ್ರೈನಿಂಗು ಅಂತ ಸ್ವಪ್ನ ಬಂದ್ ಹೇಳ್ತಾ ಇರ್ತಾಳೆ. ಹೇಯ್, ಇಲ್ಲಿ ದೊಡ್ಡವ್ರು ಮಾತಾಡ್ಕೋತಿದೀವಿ, ನಿನ್ಗೇನೆ ಮಧ್ಯ ಕೆಲ್ಸ? ಹೋ, ಬಾರಿ ದೊಡ್ಡವರು. ಅದಕ್ಕೆ ನಿಮ್ ಗಂಡ ಬಿಟ್ಟೋಗಿರೋದು. ಸಂಸಾರ ಹೆಂಗ್ ಮಾಡ್ಕೋಬೇಕು ಏನು ಅನ್ನೋದು ಗೊತ್ತಿಲ್ದಿರಾ, ಹೇಗೆ ಉಪ್ಪು ಖಾರ ಹಾಕ್ಬೇಕು ಸಂಸಾರದಲ್ಲಿ ಅಂತ ಅದಕ್ಕೆ ಓಡೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ, ಇವಾಗ ನಿನಗೇನ್ ಬೇಕು? ನೀವ್ ಹೆಂಗನ ಹಾಳ್ ಬಿದ್ದೋಗಿ ನನಗೆ ನೀವ್ ಹೆಂಗಾದ್ರೂ ಹಾಳ್ ಬಿದ್ದೋಗ್ರಿ, ನನಗೆ ಆರೆಂಜ್ ಜ್ಯೂಸ್ ಮಾಡ್ಕೊ ಬನ್ನಿ, ನಾನು ಕುಡಿಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಆ ವಿಚಾರನ ಕೇಳಿಸ್ಕೊಂಡು ನಾಗವೇಣಿಗೆ ತುಂಬಾ ಡಿಸಪಾಯಿಂಟ್ ಆಗ್ತಾ ಇರುತ್ತೆ. ನಿಮ್ ಸೊಸೆನ ಫಸ್ಟ್ ನಿನ್ ಕಂಟ್ರೋಲ್ ಅಲ್ಲಿ ಇಟ್ಕೋ, ಆಮೇಲೆ ನಮ್ಗೆ ಬುದ್ಧಿವಾದ ಹೇಳಕ್ ಬರುವಂತೆ ಅಂತ ಧನಲಕ್ಷ್ಮಿ ರುದ್ರಾಣಿಗೆ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಈ ಸ್ವಪ್ನ ಪಿಸಾಚಿ ಯಾವಾಗ ಹೋಗ್ತಾಳೋ, ನನಗೊಳ್ಳೆ ಕರ್ಮ ತಂದಿಟ್ಟಿದಾನಪ್ಪ ಇವನು ಅಂತ ತುಂಬಾ ಅವಳೇ ಉಗ್ರೋಶನ ತಂದ್ಕೊಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಮತ್ತೆ ಅವ್ರ ಬಾವ ಇಬ್ರು ಇನ್ನ ಕಾರಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲ ಕಾವ್ಯ, ನನಗೆ ಯಾಕೋ ರಾಜ್ ತುಂಬಾ ಜೆಂಟಲ್ ಮ್ಯಾನ್ ಅನ್ಸುತ್ತಾನೆ, ಆದ್ರೆ ನಿನ್ ವಿಚಾರದಲ್ಲಿ ಯಾಕೆ ಈ ರೀತಿ ನಿನ್ನ ಹತ್ರ ಡಿವೋರ್ಸ್ ತಗೋಬೇಕು ಅನ್ಕೊಂತಿದ್ದಾನೆ? ಅದೇ ಗೊತ್ತಿಲ್ಲ ಬಾವ. ಆದ್ರೂ ನಾನು ಕೇಳ್ದೆ, ನನ್ನಲ್ಲಿ ಯಾವ್ದಾದ್ರು ಬೇಡದೇ ಇರೋ ವಿಚಾರಗಳು, ಆದ್ರೆ ನಾನು ಏನಾದ್ರೂ ತಪ್ಪು ಮಾಡ್ತಿದ್ದೀನ ಅಂತಾನು ಕೇಳಿದ್ಕೆ ಅವ್ರು ಒಂದು ಉತ್ತರನೂ ಹೇಳಿಲ್ಲ ಭಾವ. ಇನ್ ಯಾಕೆ ಇವ್ರು ಡಿವೋರ್ಸ್ ಕೊಡ್ತಿದಾರ ಅಂತಾನು ಗೊತ್ತಿಲ್ಲ. ಆದ್ರೂ ಈಗ ಏನ್ ಮಾಡೋದಿಕ್ಕಾಗುತ್ತೆ? ಅಕಸ್ಮಾತ್ ನಾವಿಬ್ರು ಈ ತರ ತುಂಬಾ ಅನ್ಯೋನ್ಯವಾಗಿರೋದನ್ನ ನೋಡಿ ನಮ್ಮಿಬ್ರ ಮೇಲೆ ಮತ್ತೆ ಆರೋಪ ಬೀಳಲ್ಲ ಅಲ್ವಾ? ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡ ಭಾವ. ಅಜ್ಜಿನೇ ಹೇಳಿದಾರಲ್ವಾ, ಅಜ್ಜಿನೇ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆದ್ರೂ ಈಗಿನ ಕಾಲದಲ್ಲಿ ಹೇಗಿದ್ದಾರೆ ಹೇಳ್ ಭಾವ, ಗಂಡನ್ ಬಿಟ್ಬಿಟ್ಟೆ ಎಲ್ಲ ಊರೆಲ್ಲ ಸುತ್ತೋಂತವ್ರು ಇದ್ದಾರೆ. ನನ್ ಗಂಡನ್ನ ಸರಿ ಮಾಡ್ಕೊಳಕ್ಕೋಸ್ಕರ ಅಲ್ವಾ ನಿನ್ನ ಅಡ್ಡ ಇಟ್ಕೊಂಡಿರೋದು. ಇನ್ನೇನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಅವರು ಸಹ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ನೋಡ್ ಶ್ವೇತಾ ಹೇಗ್ ಹೋಗ್ಬಿಟ್ಟಿದ್ದಾಳೆ. ಇದು ಆಫೀಸು, ಇಲ್ಲಿ ಗಂಡ ಇದ್ದಾನೆ, ಏನಾದ್ರೂ ಅವಳಿಗೆ ಭಯ ಇದ್ಯಾ? ನೀನೆಂತ ಅಷ್ಟೊಂದು ಬರ್ನಾಗ್ತಾ ಇದ್ಯಾ? ನಾನ್ ಯಾಕೆ ಬರ್ನಾಗ್ಲಿ? ಮತ್ತೆ ನನ್ಗೆ ನೀನ್ ಬರ್ನಾಗಿರೋ ತರ ಅನಿಸ್ತಿದೆ. ಛೇ, ನೀನ್ ಇಲ್ದಾವೆಲ್ಲ ಅನ್ಕೊಳಕ್ ಹೋಗ್ಬೇಡ. ಅವ್ರ ಭಾವ, ಅವ್ರ ಸಂಬಂಧಿಕರು, ಅವ್ರ ಭಾವ, ಅವ್ರು ಹೇಗಾದ್ರೂ ಹೋಗ್ತಾರೆ. ಭಾವ ಆದ್ರೆ ಮನೇಲಿ ಇಟ್ಕೋಬೇಕು. ಹೋಗಿ ಕರ್ಕೊ ಬಂದ್ಲು ತಾನೆ ಏರ್ಪೋರ್ಟ್ ಇಂದ, ಹಾಗೆ ಬಿಟ್ಬಿಟ್ ಬಂದಿದ್ರೆ ಆಗಿರತ್ತಾನೆ. ಏನಿಲ್ಲ ಎಲ್ಲರಿಗೂ ಕರ್ಕೊ ಬಂದು ಇವರೇ ನಮ್ ಭಾವ ಅಂತ ಇಂಟ್ರಡ್ಯೂಸ್ ಮಾಡಿಸ್ಬೇಕಿತ್ತಾ? ನೀನೇ ಅಲ್ವಾ ರಾಜ್ ಅವಾಗೆ ಹೇಳಿದ್ದು ಬರ್ತಿದ್ದಾಳೆ ಅಂತ, ಮತ್ತ್ಯಾಕ್ ನೀನ್ ಈ ರೀತಿ ಮಾತಾಡ್ತಿದ್ಯಾ? ಆದ್ರೂ ನನಗೆ ಇಡ್ಸಿಲ್ಲ ಶ್ವೇತಾ, ಈ ರೀತಿ ಗಂಡನ್ ಮುಂದೆ ಇನ್ನೊಬ್ಬರ ಜೊತೆ ಮಾತಾಡ್ತಾ ಇರೋದ ನೋಡಿ ಯಾರಿಗ್ ಬೇಜಾರಾಗಲ್ಲ ಹೇಳು? ಹೋ, ನೀನ್ ಹಂಗಂದ್ರೆ ಗಂಡ ಅಂತ ಒಪ್ಕೊಂಡ್ಬಿಟ್ಟಿದ್ಯಾ? ನೀನೇ ಹೇಳ್ದೆ ಅವಳಿಗೆ ಡಿವೋರ್ಸ್ ಕೊಡ್ತೀನಿ, ನನ್ನಿಂದ ದೂರ ಇರ್ಬೇಕು ಅಂತ. ಮತ್ ನಿನಗೇನ್ ಕಷ್ಟ ಆಗ್ತಿದೆ? ಅವಳು ಹೇಗಾದ್ರೂ ಇರ್ತಾಳೆ ಬಿಡು ಅಂತ ಶ್ವೇತಾ ಹೇಳ್ತಾ ಇರ್ತಾಳೆ. ಏನ್ ನೀನು ಅವಳ ಕಡೆನೆ ಸಪೋರ್ಟ್ ಮಾಡ್ತಿದ್ಯಾ? ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಮೊಬೈಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ರಾಜ್, ನನಗೆ ಗೊತ್ತಾಗ್ತಿದೆ ನಿನಗೆಲ್ಲೋ ಕಾವ್ಯನ್ ಮೇಲೆ ಪ್ರೀತಿ ಹುಡ್ತಾ ಇದೆ. ಜಲಸ್ ಆಗಿ ತುಂಬಾ ನೀನು ಈ ರೀತಿ ಆಡ್ತಾ ಇದ್ಯಾ. ನೀನ್ ಇಲ್ದಾವೆಲ್ಲ ಹೇಳ್ಬೇಡ ಶ್ವೇತಾ. ನಾನು ಒಂದ್ ಹೆಣ್ಣು ರಾಜ್, ನಿನ್ಗೆ ಏನೇನ್ ಬದಲಾವಣೆ ಆಗ್ತಿದೆ, ನೀನ್ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ನನಗೆಲ್ಲ ಅರಿವಾಗ್ತಿದೆ. ಹೌದಾ? ನನಗ್ ಜಲಸ? ಇವಾಗ ಮಾಡ್ತೀನಿ ತಡಿ ಅವಳಿಗೆ. ಮನೆಗೆ ಹೋಗ್ಬಿಟ್ಟು ನಮ್ಮ ಅಮ್ಮ ಅವರಿಗೆಲ್ಲ ಈ ರೀತಿ ಒಂದು ಹುಡುಗನ್ ಜೊತೆ ಸುತ್ತಾಡ್ತಿದ್ದಾಳೆ ಅಂತ ಹೇಳಿದ್ರೆ ಅವಾಗ ಅವರೇ ಪಿಕ್ಚರ್ ಬಿಡಿಸ್ತಾರೆ. ರಾಜ್, ನೀನ್ ಆ ರೀತಿ ಮಾಡ್ತಾ ಇರೋದು ತಪ್ಪು. ಆ ರೀತಿ ಹೇಳ್ಬೇಡ, ಸುಮ್ನೆ ಇರು ಅಂತ ಅವಳು ತಡೀತಾ ಇದ್ರು. ಸುಮ್ನೆ ಇರು ಶ್ವೇತಾ, ನಾನು ಹೋಗ್ಬಿಟ್ಟು ಕಾವ್ಯನ್ಗೆ ಮಾರಿ ಹಬ್ಬ ಮಾಡಿಸ್ತೀನಿ ಅಂತ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಕೃಷ್ಣಮೂರ್ತಿ ಅವರು ಅವ್ರ ಹೆಂಡತಿ ಹತ್ರ ಬಂದು, ಹೇ ಅಳಿಯಂದ್ರು ಬಂದಿದಾರಂತೆ ಕಣೆ, ಆಲ್ರೆಡಿ ಅಲ್ಲಿ ಆಫೀಸಲ್ಲಿ ನಡಿಬಾರ್ದೆಲ್ಲ ನಡೀತಿದ್ಯಂತೆ ಕಣೆ. ಯಾ ಅಳಿಯಂದ್ರು ರೀ? ರಾಜ್ ಅವ್ರಿಗೆಲ್ಲ ವಿಚಾರನು ತಿಳಿಸ್ಬಿಟ್ರಾ? ನಾನು ಹೇಳ್ತಾ ಇರೋದು ನನ್ನ ಅಳಿಯ ಬಗ್ಗೆ ಕಣೆ. ನಿಮ್ಮ ಅಳಿಯನ ನಾನೇನೋ ಇನ್ನ ರಾಜ್ ಅವ್ರು ಅನ್ಕೊಂಡ್ಬಿಟ್ನಲ್ಲ ರೀ, ಅವರು ನಮ್ಮ ಅಳಿಯ. ನೀವ್ ಯಾರ್ಯಾರನ್ನ ಏನೇನೋ ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಕರೆಕ್ಟಾಗಿ ತಲೆ ಇಟ್ಕೊಂಡು ಮಾತಾಡಿ. ಯಾವುದೇ ಕಾರಣಕ್ಕೂ ನಾನು ಕಾವ್ಯನ್ಗೆನೆ ನಾನು ಸಪೋರ್ಟ್ ಮಾಡೋದು. ಯಾಕ್ರಿ ನೀವು ಇಷ್ಟೊಂದು ಕ್ರೂರವಾಗಿ ಮಾತಾಡ್ತಿದ್ದೀರಾ? ಹೌದು, ಯಾರೇ ಆದ್ರೂ ಅವ್ರ ಮಗಳು ಸಂಸಾರ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂತಾರೆ. ನಾನು ಅದೇ ರೀತಿ ನನ್ನ ಮಗಳು ಸಂಸಾರ ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಇಷ್ಟು ಕ್ರೂರವಾಗಿ ಬದಲಾಗ್ತಾ ಇದ್ದೀನಿ. ರಾಜ್ ಆಫೀಸಿಂದ ಸೀದಾ ಮನೆಗೆ ಬರ್ತಾ ಇರ್ತಾನೆ. ಆಗ ರಾಜ್ ಬರ್ತಾ ಇರೋದನ್ನ ನೋಡಿ
ಅಜ್ಜಿ ಹೇಗೋ ಇಲ್ಲೇ ಕೂತಿದ್ದಾರೆ, ಅಜ್ಜಿಗೆ ಈ ವಿಚಾರನ ತಿಳ್ಸೋಣ ಅಂತ ಸೀದಾ ಅವ್ರ ಅಜ್ಜಿ ಹತ್ರ ಬರ್ತಾನೆ. ಈಗ ರಾಜ್ ಬರ್ತಾ ಇದ್ದಾನೆ. ಓ, ನನ್ ಮೊಮ್ಮಗಳ ಮೇಲೆ ಕಂಪ್ಲೇಂಟ್ ಹೇಳಕ್ ಬರ್ತಿದ್ದಾನ ಅನ್ಸುತ್ತೆ. ಅಜ್ಜಿ, ಏನಾಯ್ತು ಗೊತ್ತಾ? ಏನಾಯ್ತು ಮೊಮ್ಮಗ್ನೆ? ನಿಮ್ ಮುದ್ದಿನ ಮೊಮ್ಮಗಳು ಯಾರ ಜೊತೆನೋ ಸುತ್ತಾಡ್ತಾ ಇದ್ದಾಳೆ. ಯಾರೋ ಭಾವ ಅಂತೆ, ಅವ್ರ ಮನೆ ಅವ್ರ ಸಂಬಂಧಿಕರಂತೆ. ಏನೋ ಅಲ್ಲಿ ಇಲ್ಲಿಗೆ ನೀನು ಮತ್ತೆ ನಮ್ಮಮ್ಮ ಇಬ್ರು ಸೇರಿ ಒಳ್ಳೆ ರೀತಿಗೆ ಹೋಗಮ್ಮ ಆಫೀಸಿಗೆ ಹೋಗ್ಬಿಡ್ಪಾ ಅಂತ ಕಳಿಸಿದ್ರಿ ತಾನೆ. ನೋಡಿದ್ರೆ ಅವಳು ಆಫೀಸಿಗೆ ಬರ್ತಿದ್ದಾಳೆ ಅನ್ಕೊಂಡಿದ್ಯಾ? ಇಲ್ಲ ಅಜ್ಜಿ, ಅಲ್ಲಿ ಇಲ್ಲಿ ಅವ್ರ ಭಾವನ ಜೊತೆ ಸುತ್ತಾಡಕ್ ಹೋಗಿದ್ದಾಳೆ. ಹಾ, ಹೌದಾ? ನೀನ್ ಯಾಕೆ ಈ ರೀತಿ ಹೇಳ್ತಿದ್ಯಾ? ಕಾವ್ಯ ಆ ರೀತಿ ಮಾಡಲ್ವಲ್ಲ. ಇಲ್ಲ ಅಜ್ಜಿ, ನಿಜ ಹೇಳ್ತಾ ಇದ್ದೀನಿ. ಅವ್ರು ನಿಜವಾಗ್ಲೂ ಹೊರ್ಗಡೆ ಸುತ್ತಾಡಕ್ ಹೋಗಿದ್ರು. ಈಗ ನಿನಗೇನಾದ್ರೂ ಕಷ್ಟ ಆಗ್ತಿದ್ಯಾ? ಬಿಡು, ಹೋಗ್ಬಿಟ್ ಬರ್ತಾಳೆ. ನಿನಗೇನ್ ಕಷ್ಟ? ಹಾಗಂದ್ರೆ ಹೇಗಜ್ಜಿ? ನನಗೆ ಹೇಳ್ತೀಯ ನೀನ್ ಬುದ್ಧಿವಾದನ? ಅವಳು ಮಾಡ್ತಾ ಇರೋದ್ ತಪ್ಪು ತಾನೆ. ಅವಳೇನ್ ಸೀದಾ ಏನೋ ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗಿಲ್ಲ ರಾಜ್, ಸೀದಾ ಮನೆ ಕರ್ಕೊ ಬಂದಿದ್ದಾಳೆ. ಹಾ, ಮನೆ ಕರ್ಕೊ ಬಂದಿದ್ದಾಳ? ಹೌದು. ನೀನೇನೋ ಅನ್ಕೊಂಡ್ರೆ ಎಲ್ಲ ಸುತ್ತಾಡಕ್ ಹೋಗಿದ್ದಾರೆ ಅಂತ. ಮನೇಲಿ ಎಲ್ಲರಿಗೂ ಪರಿಚಯ ಮಾಡ್ಸಕ್ಕೆ ಮನೆ ಕರ್ಕೊ ಬಂದಿದ್ದಾಳೆ ಅವ್ರ ಭಾವನ ಅಂತ ಹೇಳ್ತಾ ಇರ್ತಾರೆ. ಬಾವ, ನೀಗ್ ಬರ್ತಾ ಇದ್ದೀನಿರೋ, ಮಾಡ್ತೀನಿ ಅಂತ ರಾಜ್ ಸಹ ಇನ್ನ ಅಲ್ಲಿಂದ ಹೊರಡ್ತಾನೆ. ಹೋ, ಆಲ್ರೆಡಿ ರಾಜ್ ಮನ್ಸಲ್ಲಿ ಗಂಡನ ಸ್ಥಾನ ಬಂದ್ಬಿಟ್ಟಿದೆ. ಅವ್ರ ಹೆಂಡತಿ ಜೊತೆ ಒಬ್ಬ ಹುಡುಗನ್ ನೋಡಿದ್ರೇನೆ ಅಂತೆ ಅವ್ರ ಗಂಡನ ಸ್ಥಾನ ಏನು ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಳ್ತಾ ಇರ್ತಾರೆ ಅವ್ರ ಅಜ್ಜಿನೂ ಸಹ. ಕಾವ್ಯ ಇನ್ನ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾಳೆ. ಬಾವ, ನೀನೇನು ನಾಚಿಕೆ ಪಟ್ಕೋಬೇಡ, ಆರಾಮಿಗೆ ಊಟ ಮಾಡು ಅಂತ ಹೇಳ್ತಾ ಇರ್ತಾಳೆ. ಆಗ ನಾಗವೇಣಿ ಅವ್ರನ್ನ ನೋಡಿ, ನನಗೆ ನಿಮ್ನ ಅಂಟಿ ಅಂತ ಕರಿಬೇಕು ಅನ್ನಿಸ್ತಿಲ್ಲ. ನೋಡಿದ್ರೆ ನಮ್ ಸ್ವಪ್ನಾಗೆ ನೀವು ಅತ್ತೆ ಅಂದ್ರೆ ಎಷ್ಟು ಯಂಗಾಗಿದ್ದೀರಾ. ಏನ್ ನಿಮ್ ಡಯಟ್ ಪ್ಲಾನ್? ಅಯ್ಯೋ, ನೀವು ಅದನ್ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ, ಬಿಡಿ, ನೀವು ಯಂಗಾಗೆ ಇದ್ದೀರಲ್ಲ ಅಂತ ಹೇಳ್ತಾ, ಆದ್ರೂ ನಿಮ್ನ ಅಕ್ಕ ಅಂತ ಕರಿಬೇಕನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ. ಆಗ ಬಾವ, ಈಗ ಆಯ್ತು, ಊಟ ಮಾಡು ಅಂತ ಹೇಳ್ತಾ ಇರ್ತಾಳೆ. ಇನ್ನ ರಾಜ್ ಒಳಗಡೆ ಬಂದ್ ನೋಡ್ತಾನೆ, ಸ್ವಯಂ ಕಾವ್ಯನೇ ಊಟ ಬಡಿಸ್ತಾ ಇರೋದನ್ನ. ಯಾಕೋ ಇಲ್ಲೇ ನಿಂತ್ಬಿಟ್ಟೆ, ಹೊರ್ಗಡೆನೆ ನಿಂತಿದ್ಯಾ, ನಡಿ ಎಲ್ಲರೂ ಸೇರಿ ಊಟ ಮಾಡೋಣ ಅಂತ ಅವ್ರ ಅಜ್ಜಿ ಹೇಳ್ಬೇಕಾರೆ, ಯಾಕೆ ಮಗ್ನೆ, ಬಾ ಊಟ ಮಾಡೋಣ ಅಂತ ಅಪರ್ಣ ಅವರು ಸಹ ಕರಿತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯಂಗೆ ತುಂಬಾ ಬೇಕಾಗಿರೋರು ಅಂದ್ರೆ ನಮಗೂ ಬೇಕಾಗಿರೋರೆ ನೀವು. ಹೇಗಿದೆ ಅಡ್ಗೆ? ತುಂಬಾ ಚೆನ್ನಾಗಿದೆ ಅಲ್ವಾ? ಆದ್ರೂ ನೀವು ಫಾರಿನ್ ಇಲ್ಲಿ ಇದ್ದಿ ಈ ಅಡ್ಗೆನ ತುಂಬಾ ಮಿಸ್ ಮಾಡ್ಕೊಳ್ತಿದ್ರಿ ಅನ್ಸುತ್ತೆ. ಹೌದು ಅಜ್ಜಿ, ಕಾವ್ಯನ್ ಅಡ್ಗೆ ಅಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ನಾನು ಊಟ ಮಾಡ್ದಿರಾ ಹೋಗಕ್ಕೆ ಆಗ್ದಿರಾ ಇಲ್ಲಿಗೆ ಸೀದಾ ಬಂದ್ಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಸ್ವಪ್ನ, ಬಾವ, ಹೌದು, ಎಲ್ ಸ್ಟೇ ಮಾಡ್ತಾ ಇದ್ಯಾ? ನಮ್ಮನೇಲೆ ಅಲ್ವಾ ಸ್ಟೇ ಮಾಡ್ತಾ ಇದ್ಯಾ? ಇಲ್ಲ ಸ್ವಪ್ನ, ಸುಮ್ನೆ ಏಂತಕ್ಕೆ, ಅತ್ತೆ ಮಾವ ಅವ್ರಿಗೆ ಕಷ್ಟ ಆಗುತ್ತೆ, ಅದಕ್ಕೆ ಎಲ್ಲಾದ್ರೂ ಹೋಟೆಲ್ ಬುಕ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂತ ಹೇಳೋದ್. ಏನು, ಹೋಟೆಲಲ್ಲಿ ಇರ್ತೀರಾ? ಬಾವಾ, ಇದು ನಮ್ಮನೆ, ನೀನ್ ಎಲ್ಲಿಗೆ ಹೋಗ್ತೀಯಾ? ಇಲ್ಲೇ ಇರು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಆ ವಿಚಾರನ ಕೇಳಿಸ್ಕೊಂಡ್ ರಾಜ್ ತುಂಬಾ ಶಾಕ್ ಆಗಿ, ಇವಳೇನು ಮನೇಲೇ ಇರು ಅಂತಿದ್ದಾಳೆ? ಅಯ್ಯೋ, ನೀವು ಹೊರ್ಗಡೆ ಇರೋದ್ ಯಾಕೆ? ನೀವು ನಮ್ ಸೊಸೆಗ್ ಬೇಕಾಗಿರೋ ವ್ಯಕ್ತಿ. ನೀವು ಅಲ್ಲಿ ಇಲ್ಲಿ ಇರೋದ್ ಯಾಕೆ? ಇಲ್ಲೇ ಇದ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಅಮ್ಮ, ಯಾಕ್ ರಾಜ್ ಆ ರೀತಿ ಕೂಗ್ತಾ ಇದ್ಯಾ? ಹಾ, ಕಾವ್ಯ ಹೇಳಿದ್ ನಿಜಾನೇ ಅಲ್ವಾ? ನನ್ ಸೊಸೆಗ್ ಬೇಕಾಗಿರೋ ವ್ಯಕ್ತಿ ಅಂದ್ರೆ ನಮ್ಮನೇಲಿದ್ರೇನೆ ಚಂದ, ಇಲ್ಲೇ ಇರು ಅಂತ ಧನಲಕ್ಷ್ಮಿನ ನೋಡ್ತಾ ಅಪರ್ಣ ಅವರು ಸಹ ಹೇಳ್ತಾ ಇರ್ತಾರೆ. ಈ ಕಡೆ ಇನ್ನ ಕಾವ್ಯ ಮತ್ತೆ ಸ್ವಪ್ನ ಇನ್ನ ಎಲ್ಲರೂ ಊಟ ಬಡಿಸ್ತಾ ಇರ್ತಾರೆ. ಆಗ ಎಲ್ಲರೂ ಮಾತಾಡಿಸ್ತಿದ್ದೀರಾ, ನಮ್ಮ ಅಣ್ಣ ಮಾತ್ರ ಯಾಕೆ ನನ್ ಜೊತೆ ಮಾತಾಡ್ತಾ ಇಲ್ಲ? ಅಯ್ಯೋ, ಮಾತಾಡ್ತಿದಾರಲ್ಲ ಬಾವ, ನೀವ್ಯಾಕೆ ಆ ರೀತಿ ಥಿಂಕ್ ಮಾಡ್ತೀರಾ? ನಾನು ತುಂಬಾ ಬ್ರಾಡ್ ಆಗಿ ಥಿಂಕ್ ಮಾಡ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ, ನನಗೇನು ಇರಿ, ನನಗೇನು ತೊಂದ್ರೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ರಾಜ್ ಸಹ. ಈ ಕಡೆ ನೋಡಿದ್ರೆ, ಭಾವ, ನೀನ್ ಊಟ ಮಾಡ್ಕೊಂಡ್ ಬಾ, ನಿನ್ ರೂಮ್ಗೆಲ್ಲ ವ್ಯವಸ್ಥೆ ನಾನ್ ಮಾಡ್ತೀನಿ ಅಂತ ಇನ್ನ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಇನ್ನೇನು ಆ ಕಡೆಯಿಂದ ಊಟ ಮುಗಿಸ್ಕೊಂಡು ಇನ್ನ ರೂಮ್ ಒಳಗ್ ಬಂದಾಗ ಕಾವ್ಯ, ಯಾಕೋ ಅಣ್ಣನ್ಗೆ ತುಂಬಾ ಜಲಸ್ ಆಗ್ತಿದೆ ಅನ್ಸುತ್ತೆ, ನನ್ ಮಾಡ್ತಾ ಇರೋ ತಪ್ಪು ಅನ್ನಿಸ್ತಿದೆ. ನೋಡಿದ್ರೆ ನಿಮ್ ಮನೆಯಲ್ಲಿ ಇರೋರೆಲ್ಲ ತುಂಬಾ ಒಳ್ಳೆ ವ್ಯಕ್ತಿ ಅನ್ನಿಸ್ತಿದೆ, ನಾನ್ ಮೋಸ ಮಾಡ್ತಿದ್ದೀನಿ ಅನ್ನಿಸ್ತಿದೆ ಕಾವ್ಯ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋತ್ತಿಗೆ, ಬಾವ, ನನಗೂ ಅದೇ ರೀತಿನೇ ಯೋಚನೆ ಇದೆ, ಬಟ್ ಏನ್ ಮಾಡಕ್ಕಾಗುತ್ತೆ ಅಂತ ಹೇಳೋತ್ತಿಗೆ ಅವ್ರ ಅಜ್ಜಿ ಬರ್ತಾರೆ. ನೀನ್ ಆ ರೀತಿಯೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಪ್ಪ, ಏನಿದ್ರು ನೀನು ನನ್ ಮೊಮ್ಮಗಳು ಸಂಸಾರನ ಉಳ್ಸಕ್ ಬಂದಿದ್ಯಾ, ಅದೇ ರೀತಿನೇ ಇರು, ಯಾರು ಏನು ತಪ್ಪಾಗಿ ಅನ್ಕೊಳ್ಳಲ್ಲ. ಅವ್ರು ತಪ್ಪಾಗಿ ಅನ್ಕೊಂಡ್ರೆ ನಾನಿದ್ದೀನಿ ಎದ್ರಾಕೋದಿಕ್ಕೆ ಅಂತ
ಅವರಿಗೆ ಮಾತನ್ನ ಹೇಳ್ತಾ ಇರ್ತಾರೆ. ಕಾವ್ಯ, ನೀನ್ ಅದ್ರ ಬಗ್ಗೆ ಯೋಚನೆ ಬಿಟ್ಟಾಕು, ಇವಾಗ ಖುಷಿಯಾಗಿರು ಅಂತ ಹೇಳ್ತಾ ಇರ್ತಾರೆ. ಸರಿ ಅಜ್ಜಿ ಅಂತ ಅವಳು ಸಹ ಇನ್ನು ತುಂಬಾ ಖುಷಿಯಾಗಿರ್ತಾಳೆ. ಈ ಕಡೆ ನೋಡಿದ್ರೆ ರಾಹುಲ್ ಮತ್ತೆ ನಾಗವೇಣಿ ಅಲ್ಲ, ಸಡನ್ ಆಗಿ ಕಾವ್ಯ ಆಫೀಸಿಗೆ ಸೇರ್ಕೊಂಡ್ಲು. ಈಗ ನೋಡಿದ್ರೆ ನೇರವಾಗಿ ಅವ್ರ ಭಾವನ್ನ ಮನೆಗ್ ಬೇರೆ ಇಳಿಸಿದಾಳೆ. ಇಲ್ಲಿ ಏನಾದ್ರೂ ಮತ್ಲಬ್ ನಡೀತಿದೆ ಅನ್ಸುತ್ತೆ ರಾಹುಲ್. ಮಾಮ್, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಏನೋ ಅಮೆರಿಕದಿಂದ ಬಂದಿದ್ದಾನೆ, ಏನೋ ಒಂದೆರಡು ದಿವಸ ಇದ್ದೋಗ್ಲಿ ಅಂತ ಇರಿಸಿದಾಳೆ. ನೀನ್ ಅಷ್ಟೊಂದೆಲ್ಲ ಯೋಚನೆ ಮಾಡ್ಬೇಡ. ಆದ್ರೂ ಕಾವ್ಯ ಒಬ್ರು ಹುಡ್ಗನ್ ಜೊತೆ ಮಾತಾಡೋ ಅಂತವಳು ಅಲ್ವಲ್ಲ, ಅಷ್ಟು ತುಂಬಾ ಸಲಿಗೆಯಿಂದ ಅವ್ರ ಭಾವನ್ ಜೊತೆ ಮಾತಾಡ್ತಿದ್ದಾಳೆ. ನನಗ್ ಯಾಕೋ ಡೌಟ್ ಹೊಡಿತಿದೆ. ನೋಡಿದ್ರೆ ರಾಜ್ ಏನು ಅವಳು ಅಷ್ಟು ಸಲೀಸಾಗಿ ಅವನ ಜೊತೆ ಮಾತಾಡ್ತಿದ್ರು, ರಾಜ್ ಏನು ಅಂತಾನೆ ಇದ್ದಿರ್ಲಿಲ್ಲ. ಅವನ್ ಪಾಡಿಗೆ ಅವನಿದ್ದ. ಹೌದಾ, ಹಾಗಂತ್ಯಾ? ಸರಿ ಬಿಡು ಮಾಮ್, ನಾನ್ ನೋಡ್ಕೋತೀನಿ ಅಂತ ಅವನು ಸಹ ಇನ್ನ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ರಾಜ್ ಸುಮ್ನೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ, ರೀ ಯಾಕ್ರಿ ಹಿಂಗ್ ನಿಂತಿದ್ದೀರಾ? ನಿಮ್ಗೇನು ಹುಷಾರಿಲ್ವಾ? ಬನ್ನಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನನಗೇನು ಆಗಿಲ್ಲ, ಚೆನ್ನಾಗೇ ಇದೀನಲ್ಲ. ಮತ್ತೆ ಶ್ವೇತಾ ಜೊತೆ ಕಾಲಲ್ಲೇ ಮಾತಾಡ್ತಾ ಇಲ್ಲ? ಹೋ, ಮಾತಾಡಿದ್ರೇನೆ ಟೈಮ್ ಓಡುತ್ತಾ? ಅವಳಿಗೂ ಬೇಜಾನ್ ಕೆಲಸ ಇರುತ್ತೆ. ಏನ್ ನಿಂತಾರನೆ ಎನಿ ಟೈಮ್ ಫ್ರೀ ಇರ್ತಾಳ? ಹೌದು ಬಿಡಿ, ನಾನು ಎನಿ ಟೈಮ್ ಫ್ರೀ ಇರ್ತೀನಲ್ವಾ. ಮತ್ತೆ ಇನ್ನೇನು, ಅದು ಬಿಡು. ಹೌದು, ಯಾಕೆ ನೀನು ಸಡನ್ ಆಗಿ ನಿಮ್ ಭಾವನ್ನ ಈ ಮನೆಗೆ ಇರ್ಸಿದ್ಯಾ? ನಾನೆಲ್ಲಿ ಇರಿಸ್ದೆ? ನಿಮ್ಮ ಅಮ್ಮ ಅವರೇ ತಾನೇ ಇರ್ಸಿದ್ದು. ಅದೇ ನಮ್ಮಮ್ಮ ಮಾತಾಡೋ ಸ್ಥಿತಿಗೆ ತಂದಿದ್ಯಾರು? ನೀನೇ ಅಲ್ವಾ? ನಾನೇನಂದೆ ರೀ? ಅವ್ರು ಇರ್ತೀನಿ, ಅವ್ರು ಹೊರಗಡೆ ಇರೋದು ಯಾಕೆ ಅಂತ ಇಲ್ಲೇ ಇರಿಸ್ದೆ. ಅದೇ ಯಾಕೆ? ಅಯ್ಯೋ, ಹೇಳ್ತಾ ಇಲ್ವಾ, ನಮಗ್ ಬೇಕಾಗಿರೋ ವ್ಯಕ್ತಿಯವ್ರನ್ನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಲ್ವಾ? ಸರಿ ಬಿಡಿ, ನಿಮಗೇನೀಗ? ನಾನು ಆರಾಮಾಗಿ ಮಲ್ಕೋಬೇಕು ಅಂತ ಅನ್ಕೊಳ್ತಾ ಹೋಗ್ತಾ ಇರ್ತಾಳೆ. ಆಗ ಅವ್ರ ಬಾವ ಕಾಲ್ ಮಾಡ್ತಾರೆ. ಅಯ್ಯೋ, ನಮ್ ಬಾವ ಕಾಲ್ ಮಾಡಿದ್ರು. ಅಯ್ಯೋ, ಹೇಳಿ ಬಾವ. ಏನು ಇಲ್ಲ, ಚಂದ್ರನ್ ಕೆಳಗ್ ಕುತ್ಕೊಂಡ್ ಮಾತಾಡ್ಬೇಕಾ? ಹೋ, ನೀನ್ ಇನ್ನ ಮರ್ತೇ ಇಲ್ವಾ ಬಾವ? ಹಳೆ ವಿಚಾರನೇ ನಿನ್ಗೆ ತುಂಬಾ ನೆನ್ಪಿದೆ ಅನ್ಸುತ್ತೆ. ಹಾ, ಬರ್ತಿದ್ದೀನಿ, ಸರಿ ಬಾವ ಇರು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಹೇ, ಈಗೆಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ, ಅದು ನಮ್ ಬಾವ ಕರೀತಿದ್ದಾರೆ ಕಣ್ರಿ. ತುಂಬಾ ವರ್ಷಗಳಾಯ್ತಲ್ಲ ಮಾತಾಡಿ, ಅದಕ್ಕೆ ಚಂದ್ರನ್ ಕೆಳಗೆ ಚಂದ್ರನ್ ನೋಡ್ಕೊಂಡು ಮಾತಾಡೋಣ ಅಂತ. ಏನೋ ಚಂದ್ರನ್ ಕೆಳಗೆ ನೋಡ್ಕೊಂಡು ಮಾತಾಡ್ತೀರಾ? ಅಯ್ಯೋ, ನಿಮಗೇನ್ ಗೊತ್ತು ಬಿಡ್ರಿ, ನಮ್ಮಿಬ್ರು ವಿಚಾರ. ಡಿವೋರ್ಸ್ ಕೊಡಕ್ಕೆ ಅಲ್ವಾ ಕಾಯ್ತಾ ಇದ್ದೀರಾ? ಮತ್ತೆಂತಕ್ ನಿಮಗ್ ಕಷ್ಟ? ಬಿಡಿ, ನಾನು ನಮ್ಮ ಬಾವನ್ ಜೊತೆ ಮಾತಾಡ್ತೀನಿ ಅಂತ ಅವಳು ಸಹ ಅಲ್ಲಿಂದ ಹೊರಡ್ತಾಳೆ. ಏನ್ ಇವಳು ತುಂಬಾ ಅತ್ಯಾಗಾಡ್ತಿದ್ದಾಳೆ? ಅಂತದ್ ಏನಪ್ಪ ಮಾತಾಡ್ತಾರೆ ಇವರು? ಹೋಗಿ ಕೇಳಿಸ್ಕೊಳ್ಳೋಣವಾ? ಛೇ, ನನಗೆಂತಕ್ಕೆ? ಬೇಡ ಬಿಡು. ಆದ್ರೂ ನನ್ಗೆ ಈಗೋ ಅಡ್ಡ ಬರ್ತಿದ್ಯಲ್ಲ. ಬೇಡ, ಏನಾದ್ರೂ ಆಗೋದಾ ಹೋಗ್ಲಿ, ಹೋಗಿ ಕೇಳಿಸ್ಕೊಂಡೆ ಬಿಡೋಣ ಅಂತ ಅವನು ಸಹ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಅವ್ರು ಮಾತಾಡ್ತಾ ಇರೋದನ್ನ ನೋಡಿ, ಏನ್ ಇವ್ರು ಈ ರೀತಿ ಮಾತಾಡ್ತಾ ಕೂತಿದ್ದಾರೆ? ಇವ್ರಿಗೇನು ಅಕ್ಕಪಕ್ಕ ಜನ ನೋಡ್ತಾರೆ ಏನು ಅನ್ನೋ ಭಯನೂ ಇಲ್ವಲ್ಲ ಈ ಕಳಾವತಿಗೆ? ಗಂಡ ಪಕ್ಕದಲ್ಲಿ ಇದ್ಕೊಂಡು ಅವ್ರ ಭಾವನ್ ಜೊತೆ ಮಾತಾಡಕ್ ಹೋಗಿದ್ದಾಳಲ್ಲ ಇವಳು ಅಂತ ಅವನಲ್ಲಿ ಅವನ್ಗೆ ಜಲ ಸುಡ್ತಾ ಇರುತ್ತೆ. ಏನಾದ್ರೂ ಮಾಡಿ ತಡಿಬೇಕಲ್ಲ. ಯಾರು ಈ ಮನೇಲಿ ಇಲ್ವಾ ನನ್ನ ಅರ್ಥ ಮಾಡ್ಕೊಳ್ಳೋರು ಅಂತ ಮನ್ಸಲ್ಲಿ ಅನ್ಕೊಳ್ತಾ ಹಿಂದೆ ತಿರುಗಿ ನೋಡಿದ್ರೆ ಅವ್ರ ಅಜ್ಜಿ ಬರ್ತಾ ಇರ್ತಾರೆ. ಆಗ, ಅಜ್ಜಿ ಬಾಯ್ಲಿ, ನಿನ್ ಮುದ್ದಿ ಮೊಮ್ಮಗಳು ಏನ್ ಕೆಲ್ಸ ಮಾಡ್ತಿದ್ದಾಳೆ ನೋಡು ಬಾ. ಹಾ, ಏನ್ ಮಾಡ್ತಿದ್ದಾಳೆ ನೋಡಲಿ, ಎಷ್ಟು ಕ್ಲೀನಾಗಿ ಕುತ್ಕೊಂಡು ಅವ್ರ ಭಾವನ್ ಜೊತೆ ಮಾತಾಡ್ತಿದ್ದಾಳೆ. ಈ ರೀತಿ ಮಾತಾಡೋದ್ ತಪ್ಪು ತಾನೆ? ಯಾರು ಹೇಳಿ ತಪ್ಪು ಅಂತ? ಅವ್ರಿಬ್ರು ಚಿಕ್ಕ ವಯಸ್ಸಿನ ಎಂಜಾಯ್ಮೆಂಟ್ ಮೂಮೆಂಟ್ ನ ಶೇರ್ ಮಾಡ್ಕೊಂತಿದಾರಲ್ವಾ? ನಿನ್ಗ್ ಹಾಗ ಅನ್ನಿಸ್ತಿದ್ಯಾ? ನನಗ್ಯಾಕೋ ಹಾಗ ಅನ್ನಿಸ್ತಿಲ್ಲ ಅಜ್ಜಿ. ನಾನು ಇಲ್ಲಿ ಗಂಡ ಪಕ್ಕದಲ್ಲಿ ಇಟ್ಕೊಂಡು ಅಲ್ಲಿಗೆ ಹೋಗೋ ಅಂತದ್ ಏನಿದೆ ಅವಶ್ಯಕತೆ ಹೇಳು? ಅಕ್ಕಪಕ್ಕ ಜನ ನೋಡ್ದವ್ರು ರಾಜ್ ಹೆಂಡ್ತಿ ನೋಡು ಯಾರ ಜೊತೆನೋ ಮಾತಾಡ್ತಾ ಕೂತಿದ್ದಾಳೆ ಅನ್ಕೊಳಲ್ವಾ? ನೀನ್ ಯಾಕೆ ಆ ರೀತಿ ಯೋಚನೆ ಮಾಡ್ತೀಯಾ ಹೇಳು? ಅವರಿಬ್ರು ತುಂಬಾ ಹೊಂದ್ಕೊಂಡಿದ್ದಾರೆ, ಅವ್ರಿಗವ್ರು ಮಾತಾಡ್ಕೊಳ್ತಾರೆ. ನಿನಗೆ ಆ ರೀತಿ ಅನ್ಕೊಳ್ಳೋದು ತಪ್ಪು ರಾಜ್ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ನಮ್ಮಜ್ಜಿ ಆಗಿನ ಕಾಲದವ್ರಲ್ವಾ, ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳ್ಬೇಕಿತ್ತು. ಆಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಈಗಿನ ಜನರೇಷನ್ ಎಲ್ಲಿದೆ ರಾಜ್? ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ಅವ್ರು ನೋಡು ಎಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಾ ಅವ್ರ ಟೈಮ್ನ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಅಲ್ಲಿಂದ ಹೊರಟಿರ್ತಾರೆ. ಏನು ನಮ್ಮಜ್ಜಿಗೆ ಈ ತರ ಅರ್ಥ ಆಗಿದೆ ಅಂತ. ಸರಿ ಬಿಡು, ನಾನೇ ಅಲ್ಲಿ ಹೋಗಿ ನೋಡೋಣ ಅಂತ ಹೊರಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಅವ್ರಿಬ್ರು ರಾಜ್ ಬರ್ತಿರೋ ವಿಚಾರ ಅವಳಿಗೆ ಗೊತ್ತಾಗಿ ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಆಗ ರಾಜಿನ ಕೆಳಗಡೆ ಬಂದು ಆ ಸ್ಕ್ರೀನ್ ಹಿಂದೆ ಮುಚ್ಚಿಟ್ಕೊಂಡಿರ್ತಾನೆ. ಆಗ ಕಾವ್ಯ ಅವ್ರ ಭಾವ ಅದನ್ನ ನೋಡಿ, ಕಾವ್ಯ ಬರ್ತಿದ್ದಾನೆ,
ಹೋ ಹೌದಾ ಬಾವ, ನನಗಂತೂ ತುಂಬಾನೇ ಇಷ್ಟ ಬಾವ. ನೀನ್ ಆ ರೀತಿ ನೀನ್ ಅಲ್ಲಿಗೆ ಹೋಗಿರ್ಲಿಲ್ಲ ಅಂದಿದ್ರೆ ನಾನ್ ನಿಜವಾಗ್ಲೂ ನಿನ್ನೆ ಮದ್ವೆ ಆಗ್ತಿದೆ. ಏನ್ ಮಾಡಕ್ಕಾಗುತ್ತೆ, ನನ್ ವಿಧಿ ಬರ್ದಿದೆ ಹಾಗೆ. ಈಗ ಹೇಗಿದ್ರು ನಮ್ಮ ಯಜಮಾನ್ರು ಡಿವೋರ್ಸ್ ಕೊಟ್ರೆ ನೀನ್ ನನ್ನ ಮದ್ವೆ ಆಗ್ತ್ಯಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಇವಳೇನೋ ಈ ರೀತಿ ಸಡನ್ ಆಗಿ ಬಾಂಬ್ ಆಗ್ತಿದ್ದಾಳೆ ಇವಳು. ಅಯ್ಯೋ, ಇವಳಿಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಯಾರ ಹತ್ರ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ವಂತ ಕಾವ್ಯನ್ ಹತ್ರ ಬರ್ತಾ ಇರ್ತಾನೆ. ಏನ್ ಮಾತಾಡ್ತಿದಾರೆ, ಈ ರೀತಿ ಮಾತಾಡ್ತಾ ಇರೋದೆ, ಇವಳಿಗೇನಾದ್ರೂ ಬುದ್ಧಿ ಇದೆಯಾ ಅನ್ಕೊಂಡಿನ ಸೀದಾ ಬರ್ತಾ ಇರ್ತಾನೆ. ಬಾವ, ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಹೇಗಿದ್ರು ರಾಜ್ ಅವರು ಶ್ವೇತನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಡಿವೋರ್ಸ್ ಕೊಟ್ಟಿದ ತಕ್ಷಣ ನಾನು ನಿನ್ ಜೊತೆನೆ ಬಂದ್ಬಿಡ್ತೀನಿ ಬಾವ ಅಂತ ಹೇಳ್ತಾ ಇರ್ತಾಳೆ. ನೋಡಿದ್ರೆ ರಾಜಿನ ಅಲ್ಲಿಂದ ಬಿದ್ದೋಗ್ಬಿಡ್ತಾನೆ. ಅಯ್ಯೋ ರೀ, ನೀವ್ಯಾಕ್ರಿ ಈ ರೀತಿ ಬಿದ್ದೋದ್ರಿ? ಅಯ್ಯೋ, ಏನೋ ಕಾಲ್ಜಾರ್ ಬಿದ್ದೋಯ್ದೆ, ಅದಕ್ಕೂ ಈ ರೀತಿ ಆಡ್ಬೇಕಾ? ಏನು ಅಷ್ಟೊಂದು ಡೀಪ್ ಆಗಿ ಇಬ್ರು ಮಾತಾಡ್ತಾ ಇದ್ದೀರಾ? ಅಯ್ಯೋ, ನಮ್ದು ಸಾವಿರಾರು ಇರ್ತಾವ್ ಬಿಡ್ರಿ, ನಿಮಗೇನ್ ಹೇಳೋದು ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಈಗ ರಾಜ್ಗೆ ಅವ್ರ ಭಾವ ಮತ್ತೆ ಕಾವ್ಯ ಇಬ್ರು ಜೊತೆಯಲ್ಲಿ ಇರ್ತಾ ಇರೋ ವಿಚಾರ ನೋಡಿ ಅವನಿಗೆ ತುಂಬಾ ಜಲಸ್ ಆಗ್ತಾ ಇದೆ. ಈಗ ಅವನ್ ಮನ್ಸಲ್ಲಿರೋ ಗಂಡನ್ ಭಾವನೆ ಕಾವ್ಯನ್ ಮೇಲೆ ತೋರಿಸ್ತಾನ. ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಧನಲಕ್ಷ್ಮಿ ಇಬ್ರು ಸೇರಿ ಕಾವ್ಯನ್ ಮೇಲೆ ಮತ್ತೆ ನೆಕ್ಸ್ಟ್ ಯಾವ್ದು ಆರೋಪ ತರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಅಡ್ಗಾಲಾಗಿ ಸ್ವಪ್ನ ಕಾವಲ್ ಕಾಯ್ತಾ ಇದ್ದಾಳೆ. ಈಗ ಮತ್ತೆ ಅಲ್ಲೇನಾದ್ರು ಗಂಡಾಂತರ ಸೃಷ್ಟಿಸ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.